ಎಂಟಿ ಮೈಂಡ್ ಇಸ್ ಆಲ್ವೇಸ್ ಅ ಡೆವಿಲ್ಸ್ ವರ್ಕ್ಶಾಪ್. ಏನೋ ಒಂದು ಕೆಲಸ ಮಾಡ್ತಾ ಇದ್ವಿ, ಯಾವಾಗಲೂ ಆಕ್ಯುಪೈ ಆಗಿದೆ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ಈ ತರ ಚಿಕ್ಕ ಪುಟ್ಟದ ಬಗ್ಗೆ ಯೋಚನೆ ಮಾಡೋದು ಅದು ಯಾವುದೂ ಬರಲ್ಲ. ಸೊ ಸ್ಕಿನ್ ಕೇರ್ ರೂಟೀನ್ ಹೆಂಗಿರುತ್ತೆ ದರ್ಶಚಂದ್ರಪ್ಪ ಅವರು? ಫೇಸ್ ವಾಶ್ ಜಾಸ್ತಿ ಮಾಡ್ತೀನಿ, 2-3 ಸತಿ ವಾಶ್ ಮಾಡ್ಕೊಳ್ತೀನಿ. ಮಾಯಿಶ್ಚರೈಸರು ಅದಾದ್ಮೇಲೆ ಸನ್ಸ್ಕ್ರೀನ್ ಹಾಕೊಂಡೆ ನಾನು ಆಚೆ ಹೋಗ್ಬೋದು. ಯಾವ್ದು ತುಂಬಾ ನಾಲ್ಗೆಗೆ ರುಚಿಯಾಗಿರುತ್ತೋ ಅದನ್ನ ತಿನ್ಬಾರ್ದು. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಇಲ್ಲಿದ್ರೆ ಮಿನಿಮಮ್ 2 hours ವರ್ಕೌಟ್ ಮಾಡೇ ಮಾಡ್ತೀನಿ. ನಂದು ಕಾಂಪೌಂಡ್ ಎಕ್ಸರ್ಸೈಸ್ ಅಂತ. ಮುಂಚೆ ನಾನು ಫಿಶೇ ತಿಂತಾ ಇದ್ದೆ, ಇವಾಗ ಫಿಶ್ ಮೇಜರ್ ಪ್ರೋಟೀನ್ ಸೋರ್ಸಸ್. ಒಂದ್ ಕಡೆ ಮಾಡೆಲ್, ಇನ್ನೊಂದ್ ಕಡೆ ನಟನೆ, ಅದ್ರ ಜೊತೆಗೆ ಬಿಸ್ನೆಸ್. ಸೊ ಮೂರನ್ನು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರ? ಮಾನಸಿಕ ಖಿನ್ನತೆ ಅನ್ನುವಂಥದ್ದು ಯಾವತ್ತು ಸ್ಟ್ರೆಸ್ ಅನ್ನೋದು ಜಾಸ್ತಿ ಆದಾಗ ನಮ್ಗೆ ಒಂದು ಟೈಮ್ ಇರಲ್ಲ, ಅಂತ ಟೈಮಲ್ಲಿ ನಾವು ಖಿನ್ನತೆಗೆ ಒಳಗಾಗ್ತೀವಿ. ಆ ಟೈಮ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಸ್ಟ್ರೆಸ್ ಇಂದ ಖಿನ್ನತೆಗೆ ಒಳಗಾದವ್ರು ಕಮ್ಮಿ, ಏನು ಕೆಲಸ ಇದೆ ಖಿನ್ನತೆಗೆ ಒಳಗಾದವ್ರೆ ಜಾಸ್ತಿ. ಯೋಚನೆ ಮಾಡಿ, ಯಾಕಂದ್ರೆ ವೇದದ ಮಾತು ಸುಳ್ಳಾದರೂ ಗಾದೆಯ ಮಾತು ಸುಳ್ಳಾಗೋದಿಲ್ಲ. ಹಂಗೆ ಎಂಟಿ ಮೈಂಡ್ ಇಸ್ ಆಲ್ವೇಸ್ ಅ ಡೆವಿಲ್ಸ್ ವರ್ಕ್ಶಾಪ್. ಸೊ ಅದಕ್ಕೆ ನಾನು ಹೇಳೋದು, ಎಲ್ಲರೂ ಏನೋ ಒಂದು ಕೆಲಸ ಮಾಡ್ತಾ ಇರಿ, ಯಾವಾಗಲೂ ಆಕ್ಯುಪೈ ಆಗಿದೆ. ಸೊ ಅವಾಗ ಏನಾಗುತ್ತೆ ಗೊತ್ತಾ, ಈ ತರ ಚಿಕ್ಕ ಪುಟ್ಟದ ಬಗ್ಗೆ ಯೋಚನೆ ಮಾಡೋದು ಅದು ಯಾವುದೂ ಬರಲ್ಲ. ಸೊ ನಿಮ್ಮ ಬ್ರೈನಿಗೆ ಜಾಸ್ತಿ ಕೆಲಸ ಕೊಟ್ಟಷ್ಟು ಯು ವಿಲ್ ಬಿ ಮೋರ್ ಆಕ್ಟಿವ್ ಅಂತ. ನೀವು ಅದನ್ನ ನೋಡಿಬೇಕಂದ್ರೆ, ನೀವು ಯಾರು ತುಂಬಾ ಏನೂ ಮಾಡದೆ ಸುಮ್ಮನೆ ಇರ್ತಾರೋ ಅವ್ರಿಗೆ ಜಾಸ್ತಿ ಡಿಪ್ರೆಷನ್ನು ಎಲ್ಲ ಬರೋದು, ಅವ್ರಿಗೆ ಕಾಯಿಲೆಗಳು ಬರುತ್ತೆ. ಏನಕ್ಕಂದ್ರೆ ಅವ್ರಿಗೆ ಏನೂ ಮಾಡಲ್ಲ, ಬರೀ ಯೋಚನೆ ನೆಗೆಟಿವಿಟಿನ ಹಾಕೊಂಡೇ ಕೂತಿರ್ತಾರೆ. ಅದು ಬದಲು ದೇ ಶುಡ್ ಎಕ್ಸ್ಪ್ಲೋರ್. ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಎಕ್ಸ್ಪ್ಲೋರ್ ಮಾಡಬೇಕು. ಅದೇನಾದ್ರು ಜೀವನ ಜೀವಿಸಕ್ಕಿಂತ ಶುಡ್ ಎಂಜಾಯ್ ವಾಟ್ ಯು ಆರ್ ಡೂಯಿಂಗ್ ಅಂತ. ಜೀವನ ಸಾಗಿಸ್ಕೊಂಡು ಹೋಗೋಕ್ಕಿಂತ ಜೀವಿಸ್ಬೇಕು, ಪ್ರತಿ ಕ್ಷಣ ಜೀವಿಸ್ಬೇಕು. ಹೌದು, ಇದೊಂದು ಮಾಡಿದೆ ಅದೊಂದು ಮಾಡಿದೆ ಅಂತ. ಸೊ ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಓಕೆ, ಈಗ ಸ್ಕಿನ್ ಕೇರ್ ರೂಟೀನ್ ತುಂಬಾ ಫೇರ್ ಆಗಿದ್ದೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನನ್ಕಿಂತ ತುಂಬಾ ಚೆನ್ನಾಗಿ ಕಾಣಿಸೋರಿದ್ದಾರೆ. ಅದು ಅವ್ರ ಲೆಕ್ಕ. ಹೌದು. ನಾವ್ ಇವಾಗ ನೋಡ್ತಿರ್ಬೇಕಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಮೇಲೆ, ಸೊ ನಟನಿಗೆ ಬೇಕಾಗಿರುವಂತ ಎಲ್ಲಾ ಕ್ವಾಲಿಟೀಸ್ ಇದೆ. ಸೊ ಸ್ಕಿನ್ ಕೇರ್ ರೂಟೀನ್ ಹೆಂಗಿರುತ್ತೆ? ಯಾಕಂತಂದ್ರೆ ಗಂಟೆ ಮೇಕಪ್ ಕ್ಯಾರಿ ಮಾಡ್ತಿರ್ತೀರಾ. ಮಾಡ್ಲಿಂಗ್ ಅಂತ ಬಂದಾಗ ಶೋಸ್ ಕಂಪ್ಲೀಟ್ ಆಗೋ ತನಕನೂ ಕೂಡ ಮೇಕಪ್ ಆಗ್ತಿರ್ತೀರಾ. ಸೊ ಡೇ ಅಂಡ್ ನೈಟ್. ಸೊ ಈಗ ಜಗದಾತ್ರಿ ತಗೊಂಡಾಗ ಸೀರಿಯಲ್ ಅಂತ ನಾವು ಬಂದಾಗ, ಈಗ ಫೈಟ್ ಸಿನಿಮಾ ರೇಂಜಿಗೆ ಸೀರಿಯಲ್ ಮಾಡ್ತಿದ್ದಾರೆ ಅಂತಂದಾಗ, ಸೊ ಅಲ್ಲೆಲ್ಲಾನು ಕೂಡ ಧೂಳು ಅದು ಇದೆಲ್ಲ ಬರುತ್ತೆ, ಫೈಟ್ ಸೀಕ್ವೆನ್ಸ್. ಸೊ ಸ್ಕಿನ್ ಕೇರ್ ರೂಟೀನ್ ಹೆಂಗಿರುತ್ತೆ ದರ್ಶಚಂದ್ರಪ್ಪ ಅವ್ರದ್ದು? ತುಂಬಾ ಏನು ಅಂದ್ರೆ, ಒಂದು 10 ಕ್ರೀಮ್ ಹಾಕೊಂಡು ಅದಕ್ಕಿಂತ ಮುಂಚೆ ನಾನು ಫೇಸ್ ವಾಶ್ ಜಾಸ್ತಿ ಮಾಡ್ತೀನಿ. ಅಂದರೆ 2-3 ಸತಿ ವಾಶ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಆಲ್ವೇಸ್, ವಾಟ್ ಎವರ್ ದ ಸಿಚುವೇಶನ್ ಇಸ್. ಫಸ್ಟು ನಾನು ರೂಮ್ ಬಿಟ್ಟು ಹೋಗ್ತಾ ಇದ್ದೀನಿ, ಇಲ್ಲಿಂದ ಮನೆಯಿಂದ ಆಚೆ ಬರ್ತೀನಿ ಅಂದರೆ ಮಾಯಿಶ್ಚರೈಸರು ಅದಾದ್ಮೇಲೆ ಸನ್ಸ್ಕ್ರೀನ್ ಹಾಕ್ಕೊಂಡೆ ನಾನು ಆಚೆ ಹೋಗೋದು, ವಾಟ್ ಎವರ್ ದ ಸಿಚುವೇಶನ್ ಇಸ್. ಸೊ ಇದು ಬೇಸಿಕ್ ಆಗಿ ಇದು ಇರಲೇಬೇಕು. ಅದನ್ನ ಬಿಟ್ಟು ವೆನ್ ಇಟ್ ಕಮ್ಸ್ ಟು ಸ್ಕಿನ್ ಕೇರ್ ಬರೀ ಅದೊಂದು ಇದ್ರೆ ಸಾಕಾಗಲ್ಲ. ಇಂಟೇಕ್ ಏನು ಅಂತ, ಆಯಿಲಿ ಫುಡ್ ನಾನು ತಿನ್ನೋದೇ ಇಲ್ಲ, ವಾಟ್ ಎವರ್ ಇಟ್ ಈಸ್. ಶುಗರ್ ತುಂಬ ಕಮ್ಮಿ, ನಾನು ಆದಷ್ಟು ಕಟ್ ಡೌನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಶುಗರ್ ಅಂತೂ ಆಲ್ಮೋಸ್ಟ್, ಅದು ಬಿಟ್ಟು ಟೀ ಕಾಫಿ ಎಲ್ಲ ನಾನು ಕುಡಿಯಲ್ಲ. ಸೊ ಹಾಗೆಲ್ಲ ಇರೋದ್ರಿಂದ ಅದು ನಿಮ್ಗೆಲ್ಲೋ ಹೆಲ್ಪ್ ಆಗ್ತಾ ಹೋಗುತ್ತೆ. ಸ್ಕಿನ್ ನಿಮ್ಗೆ ಚೆನ್ನಾಗಿರ್ಬೇಕು ಅಂದರೆ ನೀವು ಜಾಸ್ತಿ ತುಂಬ ಯಾವುದೋ ಕ್ರೀಮ್ ಹಚ್ಚೋದು ಅದಕ್ಕಿಂತ ಬೇಸಿಕ್ಕಾಗೆ, ನಮ್ಮ ತಾತನ ಕಾಲದಲ್ಲಿ ಇಲ್ಲ ನಮ್ಮ ಇದ್ರದ ಕಾಲದಲ್ಲಿ ಏನೂ ಮಾಡ್ತಿರ್ಲಿಲ್ಲ, ಸನ್ಸ್ಕ್ರೀನು ಇರಲಿಲ್ಲ. ಬಟ್ ಇವಾಗ ಏನಾಗಿದೆ ಅಂದರೆ, ಬಿಕಾಸ್ ಆಫ್ ಇದು ಓಝೋನ್ ಲೇಯರ್ಸ್ ಎಲ್ಲ ಸನ್ಸ್ಕ್ರೀನ್ ಹಾಕಲೇಬೇಕು. ಅದನ್ನ ಬಿಟ್ಟು ಬೇಸಿಕ್ ಆಗಿರಿ ಅಷ್ಟೇ ನಾನು ಹೇಳೋದು. ಬೇಸಿಕ್ ಆಗಿ ಶುಗರು ಇವತ್ತು ನಮಗೆಲ್ಲ ಸಿಗ್ತಾ ಇದೆ, ಬಟ್ ದೇರ್ ಇಸ್ ನೋ ಹೆಲ್ತ್. ಮುಂಚೆ ಹಂಗಿರಲಿಲ್ಲ. ಯಾವತ್ತೋ ಒಂದಿನ ಸ್ವೀಟು, ಹಬ್ಬದಲ್ಲಿ ಒಂದಿನ ಸ್ವೀಟು, ಇವತ್ತು ಡೈಲಿ ತಿಂತಾರೆ. ಡೈಲಿ ಐಸ್ ಕ್ರೀಮ್ಸು ನಿಂಗೆ ಕೇಳಿದ್ ಸಿಗತ್ತೆ, ಬಟ್ ಹೆಲ್ತ್ ಇಲ್ಲ. ಅವತ್ತೆಲ್ಲ ಇರಲಿಲ್ಲ, ಬಟ್ ಹೆಲ್ತ್ ಇತ್ತು. 80 ವರ್ಷ 100 ವರ್ಷ ಎಲ್ಲ ಆರಾಮಾಗಿ ಬದುಕ್ತಾರೆ. ನಮ್ಮ ತಾತ 95 ವರ್ಷ ಬದುಕಿದ್ರು, ಆರಾಮಾಗಿತ್ತು. ಸೊ ಅದು ಹೇಗಾಗತ್ತೆ ಅಂದರೆ, ಯು ಶುಡ್ ಕಲ್ಟಿವೇಟ್. ಯಾವುದು ತುಂಬ ನಾಲ್ಗೆಗೆ ರುಚಿಯಾಗಿರುತ್ತೋ ಅದನ್ನ ತಿನ್ನೋದಕ್ಕಿಂತ ತಿನ್ನಬಾರ್ದು. ಸ್ವೀಟ್ ಆಗಿರಲಿ, ಯಾವುದೇ ವಿಷಯ. ಆ್ಯಂಡ್ ನಾನಂತೂ ಇಲ್ಲವೇ ಇಲ್ಲ, ಅಂದರೆ ನೋ ಜಂಕ್, ನೋ ಸ್ವೀಟ್ಸ್, ನೋ ಚಾಕ್ಲೇಟ್. ಆಮೇಲೆ ಈಗ ಏನಂತಾರೆ, ಈ ಪಿಜ್ಜಾ, ಬರ್ಗರ್ಸ್, ಪೆಪ್ಸಿ, ಸ್ಪ್ರೈಟು, ನೆವರ್. ಅದೆಲ್ಲ ನಾನು ಮಾಡ್ಲಿಂಗ್ ಕಾಲದಲ್ಲೇ ಸ್ಟಾಪ್ ಮಾಡಿಸ್ಬಿಟ್ರು ನನಗೆ. ಮುಂಚೆ ಎಲ್ಲ ನಮ್ಗೆ ಗೊತ್ತಿರಲಿಲ್ಲ, ಎಲ್ಲಾನು ತಿಂತಾ ಇದ್ವಿ. ಆಮೇಲೆ ಇಲ್ಲ, ಹಿಂಗಿರ್ಬೇಕು ಹಂಗಿರ್ಬೇಕು, ಅದಕ್ಕೆ ಇಷ್ಟು ಚೆನ್ನಾಗಿರುವಂಥದ್ದು. 100%. ಅಂದರೆ ನೀವು ಏನು ತಿಂತೀರಾ ಹಂಗೆ ನೀವು ಇರ್ತೀರಾ ಅಷ್ಟೇ. ನಾವು ಒಳಗಡೆ ಏನು ತಗೊಂತೀವೋ ಔಟ್ಪುಟ್ ಹಂಗೆ 100%.
ಈ ಮೇಕಪ್ ಎಲ್ಲ ಕ್ಯಾರಿ ಮಾಡಬೇಕಾದ್ರೆ ಮೇಕಪ್ ರಿಮೂವ್ ಆದ್ಮೇಲೆ ಏನೆಲ್ಲ ಪ್ರಿಕಾಷನ್ಸ್ ತಗೊಂತಿರ್ತೀರಾ? ಮೇಕಪ್ ರಿಮೂವರ್ ಯೂಸ್ ಮಾಡಿಬಿಟ್ಟು ರಿಮೂವ್ ಆಲ್ ದ ಥಿಂಗ್ಸ್. ದೆನ್ ಫೇಸ್ ವಾಶ್ ಕರೆಕ್ಟಾಗಿ 2-3 ಸತಿ ಮಾಡ್ಕೊಂಡಾದ್ಮೇಲೆ ಮಾಯಿಶ್ಚರೈಸರು, ದೆನ್ ಟೋನರ್ಸ್ ಎಲ್ಲ ಬರ್ತಿದೆ. ಬಟ್ ನನ್ನ ಟೋನರ್ಸ್ ಮೇಲೆ ಅಷ್ಟೊಂದು ಇದಿಲ್ಲ. ಮಾಯಿಶ್ಚರೈಸರ್ ನನಗೆ ತುಂಬ ಮಾಯಿಶ್ಚರೈಸರ್ ಇಷ್ಟ, ಅದನ್ನು ಜಾಸ್ತಿ ಇದು ಮಾಡ್ತೀನಿ. ಇವಾಗ ತುಂಬ ಜನ ಟೋನರ್ಸು ಅದೆಲ್ಲ ಯೂಸ್ ಮಾಡ್ತಾರೆ, ಬೇಡ ನಾನು ಯೂಸ್ ಮಾಡಲ್ಲ. ನನಗೆ ನನ್ನ ಮುಖಕ್ಕೆ ಸೆಟ್ ಆಗಿಲ್ಲ. ನನ್ನ ಬೇಸಿಕ್ ಮಾಯಿಶ್ಚರೈಸರು, ವಾಟ್ ಎವರ್ ದ ಸಿಚುವೇಶನ್ ಇಸ್, ಮಾಯಿಶ್ಚರೈಸರ್ ಯೂಸ್ ಮಾಡೇ ಮಾಡ್ತೀನಿ. ಅದೇ ನಂದು ಮೇನ್. ಹೇರ್ ಕೇರ್ ರೂಟೀನ್ ಎಲ್ಲ ಹೆಂಗಿರುತ್ತೆ? ಹೇರ್ ಕೇರ್ ರೊಟೀನು ನಂದು ಜೀನ್ಸು. ಅಂದರೆ ನಮ್ಮ ತಂದೆನೂ ಅಷ್ಟೇ ಯಾವತ್ತು ಬಾಲ್ಡು ಅವೆಲ್ಲ ಇಲ್ಲ. ಸೊ ಅವ್ರದ್ದೇ ನನಗೂ ಬಂದಿರೋದು. ಹೇರ್ ಎಲ್ಲ ರೊಟೀನ್ ಅಂತ ಏನಿಲ್ಲ. ಇದು ಏನದು, ಒನ್ ಡೇ ಬಿಟ್ಟು ಒನ್ ಡೇ ಹೇರ್ ಇದು ಹೆಡ್ ವಾಶು. ಅದಾದಮೇಲೆ ತುಂಬ ಏನು ಐ ಡೋಂಟ್ ಬಿಲೀವ್ ಇನ್ ಸ್ಪೆಂಡಿಂಗ್. ಅಯ್ಯೋ ತುಂಬ ಹೇರ್ ಕಲರಿಂಗ್ ಮಾಡಲ್ಲ. ಸೊ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡಲ್ಲ. ವಾಟ್ ಎವರ್ ದ ಥಿಂಗ್, ಕೆಮಿಕಲ್ಸ್ ನಾನು ಯೂಸ್ ಮಾಡಲ್ಲ. ಆದಷ್ಟು ಲಿಮಿಟೆಡ್ ಆಗಿ. ನಿಮ್ಮ ಕೆಮಿಕಲ್ ಇಲ್ಲದೆ ಇರೋ ತುಂಬ ಕಷ್ಟ ಸಿಗೋದು. ಸಿಕ್ಕೋದು ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಆಮೇಲೆ ವೇಸ್ಟ್ ಕೂಡ. ಹಿಂಗಂದ್ರೆ ಹೋಗ್ಬಿಡುತ್ತೆ. ಸೊ ಕೆಮಿಕಲ್ ಆದಷ್ಟು ಕಮ್ಮಿ ಯೂಸ್ ಮಾಡಿ. ಈ ಆಯಿಲ್ ಎಲ್ಲ ಎಷ್ಟು ದಿನಕ್ಕೊಮ್ಮೆ ಅಪ್ಲೈ ಮಾಡ್ತಿರ್ತೀರ? ತುಂಬ ರೇರು, 15-20 ಡೇಸ್ ಆಯಿಲ್ ಎಲ್ಲ ಅಪ್ಲೈ ಮಾಡೋದು ತುಂಬ ರೇರು. ಈಗಂತೂ ಅದೂ ಆಗ್ತಿಲ್ಲ. ಸೊ ಹೇರ್ ಪ್ಯಾಕ್ಸ್ ಆ ಥರ ಏನಾದರೂ ಹಾಕ್ಕೊಳ್ಳುವಂಥದ್ದು, ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡುವಂಥದ್ದು? ಇಲ್ಲ, ಅಷ್ಟೊಂದೆಲ್ಲ ನಾನು ಫ್ರೀ ಆಗಿರಲ್ಲ. ನಂಗೆ ಇಷ್ಟ ಅದೆಲ್ಲ ಮಾಡ್ಕೊಬೇಕು ಅಂತ. ಇಷ್ಟ ಆಗಲ್ವಾ? ನಂಗೆ ಇಷ್ಟ ಅದೆಲ್ಲ ಮಾಡ್ಕೊಬೇಕು ಅಂತ, ಬಟ್ ಅಷ್ಟೊಂದು ಫ್ರೀ ಇರಲ್ಲ. somehow I'll be occupied. ಏನಾಗ್ತಿದೆ ಅಂದ್ರೆ ಪ್ಯೂರ್ಲಿ ಬಿಸ್ನೆಸ್ ಮ್ಯಾನ್ ಆದಾಗ ನಿಮ್ಗೆ ಈ ತರ ಎಲ್ಲ ಟೆನ್ಷನ್ ಇರಲ್ಲ. ಎಲ್ಲ ಸಾರ್ಟೆಡ್ ಆಗಿರುತ್ತೆ. ಈ ವಾರ ಇಲ್ಲಿ ಈ ದಿನ ಇದು ಮಾಡ್ತೀನಿ, ಆ ದಿನ ಅದು ಮಾಡ್ತೀನಿ, ನಾನು ಲೈಕ್ ಸಾರ್ಟೆಡ್ ಅಂತ. ಇದ್ರ ಜೊತೆಗೆ ನಾನು ಅದನ್ನೇ ಹೇಳಿದ್ದು, ಪ್ರೊಫೆಷನಲ್ ಲೈಫು ಮತ್ತೆ ಪ್ಯಾಷನ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ನಮಗೆ ಅದೊಂದಷ್ಟು ಟಾಸ್ಕ್ಗಳು. ಆಕ್ಟಿಂಗು 1 ವಾರ ಅಲ್ಲೂ ಹೋಗ್ತೀನಿ. ಆ 1 ವಾರಕ್ಕೆ ಏನ್ ಬೇಕೋ ನಾನು ಮುಂಚೆನೆ ಎಲ್ಲರಿಗೂ ಹೇಳಿ ಹೋಗಿರ್ಬೇಕು. ಸೊ ಹಂಗೆಲ್ಲ ಇರೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆನೇ ಆಗೋಗ್ಬಿಡುತ್ತೆ. ಎಕ್ಸಾಸ್ಟ್ ಆಗ್ಬಿಟ್ಟಿರ್ತೀನಿ ಗುರು ಅಂತ. ಅಲ್ಲಿ ಹೋದಾಗ ಆಕ್ಚುಲಿ ಸ್ವಲ್ಪ ಪೀಸ್ಫುಲ್, ಬಿಡು ಗುರು ಆಗ್ತಾ ಇದೆ ಅಂತ. ಇಲ್ಲಿರುವಾಗ ಇಟ್ಸ್ ಲೈಕ್ ಸ್ವಲ್ಪ ಇದು. ಈ ಮನೆಯಲ್ಲಿಗೆ ಊರಿಗೆ ಹೋದಾಗ ಅಮ್ಮ ಎಲ್ಲ ಈ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡಲ್ವಾ? ನೋಡಿ ಕೂದಲು ನೋಡ ಹಂಗಾಗಿದೆ ಆ ಥರ ಅಂತ. ಹಂಗೆಲ್ಲ ಏನಿಲ್ಲ. ಹೋಮ್ ರೆಮಿಡೀಸ್ ಅಲ್ಲ, ಇದು ಏನದು ಯಾವ್ಯಾವ್ದೋ ಬರುತ್ತೆ, ಯಾವತ್ತೋ ಒಂದೊಂದ್ ದಿನ ಹಾಕ್ತಿವಿ. ಬಟ್ ತುಂಬಾ ಅಲ್ಲಿ ಹೋದಾಗ ಏನಾಗಲ್ಲ. ಮುಂಚೆ ಚೆನ್ನಾಗಿದೆ, ಹಂಗೆ ಇರಕ್ ಬಿಟ್ಬಿಡ್ಬೇಕು. ತುಂಬಾ ಅದಕ್ಕೆ ಏನೇನೋ ಮಾಡ್ಬಿಟ್ಟು ಇಷ್ಟು ಕೂದಲು ಬೆಳೆದಿದೆ, ಇನ್ನೆಲ್ಲಿ ಬೆಳೆಯುತ್ತೆ, ಇನ್ನ ಜಾಸ್ತಿ ಬೆಳೆಸ್ಬೇಕು ಅಂದ್ರೆ ಅದು ದುರಾಸೆ ಆಗ್ಬಿಡುತ್ತೆ. ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಕೆಮಿಕಲ್ ಕಮ್ಮಿ ಯೂಸ್ ಮಾಡಬೇಕು. ಓಕೆ, ಈ ವರ್ಕೌಟ್ ರೊಟೀನ್ ಎಲ್ಲ ಹೆಂಗಿರುತ್ತೆ ದರ್ಶನ್? ವರ್ಕೌಟ್ ರೊಟೀನು ಮುಂಚೆ ಆಕ್ಚುಲಿ ಚೆನ್ನಾಗಿ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಅಂದ್ರೆ 1 ವಾರ ಇಲ್ಲಿ ಇರ್ತೀನಲ್ವಾ, ಇಲ್ಲಿ ಹೆಂಗೋ ಒಂದ್ಸತಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಅಲ್ಲಿರುವಾಗಂತೂ ಆಗೋದೇ ಇಲ್ಲ, ತುಂಬಾ ಕಮ್ಮಿ. ಸೊ ಆಗದೆ ಇರುವಾಗ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಕೊಳ್ತೀನಿ. ಫುಡ್ಡು ಐ ಡೋಂಟ್ ಹ್ಯಾವ್ ದಿಸ್ ಕ್ಯಾಲರೀಸ್ ಜಾಸ್ತಿ ಇರೋದೇನು ತಿನ್ನಲ್ಲ ಅವಾಗ. ಸೊ ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ವರ್ಕೌಟ್ ಬಗ್ಗೆ ಮಾತಾಡ್ತಿದ್ವಿ, ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಏನು ಇಲ್ಲಿದ್ರೆ ಮಿನಿಮಮ್ 2 hours ವರ್ಕೌಟ್ ಮಾಡೇ ಮಾಡ್ತೀನಿ. ನಂದು ಕಾಂಪೌಂಡ್ ಎಕ್ಸಸೈಸ್ ಅಂತ, ಅಂದ್ರೆ ಇಟ್ಸ್ ಲೈಕ್ 2 ವರ್ಕೌಟ್ಸ್ ಅಟ್ ಎ ಡೇ. ಅಂದ್ರೆ ಇವಾಗ ನಾನು ಒಂದು ಚೆಸ್ಟು, ಟ್ರೈಸಿಪ್ಸು, ಮತ್ತೆ ಲ್ಯಾಟ್ಸು, ಬೈಸಿಪ್ಸು, ಅದಾದ್ಮೇಲೆ ಥೈಸ್ ಒಂದಿನ, ಈ ತರ ಬೈಫರ್ಕೇಶನ್ಸ್. ಸೊ ಅವಾಗ ಏನಾಗತ್ತೆ ಗೊತ್ತಾ, ನೀವು 1 ವಾರದಲ್ಲಿ ನೀವೇನಾದ್ರು ನಿಮ್ಮ 4 ಸತಿ ಬರುತ್ತೆ, ಅಂದ್ರೆ ಬರೀ ಒಂದೊಂದೇ ಮಾಡಿದಾಗ. ಇದಾದ್ರೆ ನಿಮ್ಗೆ 1 to double. ಬಟ್ ಅಷ್ಟೇ ಪ್ರೋಟೀನ್ ಇಂಟೆಕ್ಟು ಅದೆಲ್ಲ ಇರಬೇಕು. ಅಂದ್ರೆ ನಿಮ್ಮ ಬಾಡಿ ವೆಯ್ಟ್ಗೆ 1 ಗ್ರಾಮ್, ಇವಾಗ 70 kgs ಇದೀರಾ ಅಂದ್ರೆ 70 grams ಪ್ರೋಟೀನ್ ಇಂಟೆಕ್ಟ್ ಇರಬೇಕು. ಸೊ ಹಂಗೆ, ಸೊ ಆ ಥರ 2 hours. ಓಕೆ, ಈಗ ತಂದೆಗೋಸ್ಕರ ನೀವು ಚಿಕನ್ನು ಮಟನನ್ನ ಬಿಟ್ಬಿಡ್ರಿ, ಪ್ರೋಟೀನ್ ಅಂತ ಬಂದಾಗ ಜಿಮ್ಗೆ ಹೋಗ್ಬೇಕು ಅಂತಂದಾಗ ಅದನ್ನ ಯಾವ ರೀತಿ ತಗೊಂಡ್ರಿ? ಪನ್ನೀರ್, ಟೋಫು, ಫಿಶ್ ಐಮ್ ಲೈಕ್, ಮುಂಚೆ ನಾನು ಫಿಶೇ ತಿಂತಾ ಇದ್ದೆ, ಬಟ್ ಇವಾಗ ಫಿಶ್ ಮೇಜರ್ ಪ್ರೋಟೀನ್ ಸೋರ್ಸಸ್ ನನಗೆ. ಅದು ಬಿಟ್ರೆ ಅದೇ ಪನ್ನೀರ್ ಇದೆ. ಸೊ ಆಲ್ಮೋಸ್ಟ್ ಪ್ರೋಟೀನ್ ಅಂತ ಬಂದಾಗ ಅದೇ ಟೋಫು ಇದೆ. ಅದನ್ನ ಬಿಟ್ಟು ನಮ್ಮದೇ ಒಂದಷ್ಟು ಇದೆಲ್ಲ ಇದೆಯಲ್ಲ, ನಿಮಗೆ ಯಾವುದು ನಿಮಗೆ ಕಾಳು, ಮೊಳಕೆ ಕಟ್ಟಿರೋ ಕಾಳು, ಅದೆಲ್ಲ ತುಂಬ ಪ್ರೋಟೀನು. ಪ್ಲಸ್ ಅದ್ರದ್ದು ನಿಮ್ಗೆ ಒಳ್ಳೆ ವೈಟಮಿನ್ಸ್ ಎಲ್ಲ ಸಿಗುತ್ತೆ. ಸೊ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ತಗೊಳ್ತೀವಿ. ಈ ಪ್ರೋಟೀನ್ಸ್ ಆ ಥರ ಏನು ತಗೊಳ್ಳಲ್ಲ, ಸಪ್ಲಿಮೆಂಟ್ಸ್ ಆ ಥರ? ಪ್ರೋಟೀನ್ ಸಪ್ಲಿಮೆಂಟ್ಸ್ ತಗೊಳ್ಳಲ್ಲ. ವೇ ಪ್ರೋಟೀನು, ಅದು ವೇ ಅಷ್ಟೇ. ಐಸೋಲೇಟು
ಈಗ ಏನಾಗೋಗಿದೆ ಅಂದರೆ ಕಂಪ್ನಿಗಳು ಒಂದಷ್ಟು ಒಳ್ಳೊಳ್ಳೆ ನೇಮ್ಸ್ ಇಟ್ಕೊಂಡು ಬರ್ತಾರೆ, ಇದು ಅದು ಅಂತ. ಸೊ ಬಟ್ ನಾನು 100% ಪ್ಯೂರ್ ವೇ. ನಿಮಗೆ ಅದರಲ್ಲಿ 80% ವೇ ಪ್ರೋಟೀನು, 20% ಕೆಮಿಕಲ್ ಇರೋದೆಲ್ಲ ತೊಗೊಳ್ಳೋದು. ಸೊ 100% ಪ್ಯೂರ್ ವೇ, ಐಸೋ ಪ್ಯೂರ್ ಅಂತ ಬರುತ್ತೆ, ಅದೊಂದೇ ತೊಗೊಳ್ಳೋದು. ಅದು ಏನು ಎವ್ರಿ ಡೇ ಅಲ್ಲ, ವೆನ್ ಎವರ್ ಐ ಡೂ ವರ್ಕೌಟ್, ಆಫ್ಟರ್ ವರ್ಕೌಟ್. ಆಮೇಲೆ ಎಗ್ ಇಸ್ ಅ ವೆರಿ ಗುಡ್ ಪ್ರೋಟೀನ್ ಸೋರ್ಸ್. ನಾನು ಎಗ್ಗು ಐ ಹ್ಯಾವ್ ಡೈಲಿ. ಎಷ್ಟು ತಿಂತೀರಾ ಎಗ್? ಇಲ್ಲಿದ್ದಾಗ ನನಗೆ ಕಮ್ಮಿ, ಅಂದರೆ ಒಂದು 4ರಿಂದ 8 ತಿಂತೀನಿ. ಬಟ್ ಅಲ್ಲಿರುವಾಗ, ಹೈದ್ರಾಬಾದಲ್ಲಿರುವಾಗಲೂ 10 ಆಗುತ್ತೆ, 10-12 ತನಕ ಹೋಗುತ್ತೆ. ಈ ವೈಟ್ ರಿಡಕ್ಷನ್ ಸರ್ಜರೀಸು, ಬೋಟಾಕ್ಸ್, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ದೇವ್ರು ಹೆಂಗೆ ಕೊಟ್ಟಿರ್ತಾನೋ ಹಂಗೆ ತೊಗೊಬೇಕು. ಅದ್ರ ಮೇಲೆ ನೀವೊಂದಷ್ಟು ಅಂದರೆ ಎಕ್ಸಸೈಸ್ ಮುಖಾಂತರ ನಿಮ್ಮ ಬಾಡಿನ ಚೆನ್ನಾಗಿ ಮಾಡ್ಕೊಬೋದು, ಫೇಸ್ಗಳನ್ನ ಅದೇ ತಿನ್ನೋದು ಕಮ್ಮಿ ಮಾಡಿಕೊಂಡು. ಸೊ ಹಂಗಿಂದ. ಬಟ್ ನಂಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಕೆಮಿಕಲ್ ಯಾವುದೇ ಆದರೂ ಕೂಡ ಇಟ್ ಡಸಂಟ್ ಸ್ಟೇ ವಿತ್ ಯು ಫಾರ್ ಲಾಂಗ್. ಬೋಟಾಕ್ಸ್ ಆಗಿರಲಿ ಇದೆಲ್ಲ ನನಗೆ, ಅದು ಯಾರೊಬ್ರು ಆರ್ಟಿಸ್ಟು ಸತ್ತೋದ್ರು ಅನ್ಸುತ್ತಲ್ಲ, ಅದು ಫ್ಯಾಟ್ ತೆಗ್ಸಕ್ಕೆ ಹೋಗಿ. ಸೊ ವರ್ಕೌಟ್, ಈಟ್ ಕ್ಲೀನ್, ಬಿ ಹ್ಯಾಪಿ, ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.